ಮುಳಬಾಗಿಲು ನಗರದ ಶ್ರೀ ಬಳೆಚಂಗಪ್ಪ ಸರ್ಕಾರಿ ಶಾಲೆಯಲ್ಲಿ ಡಿವಿಜಿ ಕನ್ನಡ ಸಂಘದ ಅಧ್ಯಕ್ಷರು ಮಧುಸೂದನ್ ರವರಿಂದ ಮತ್ತು ಭಾರತೀಯ ಕಿಸಾನ್ ಸಂಘ ಹಾಗೂ ಅರಣ್ಯ ಇಲಾಖೆಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಮಕ್ಕಳೊಂದಿಗೆ ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು ಶ್ರೀನಿವಾಸ್ ರೆಡ್ಡಿ, ಅರಣ್ಯ ಉಪವಲಯ ಅಧಿಕಾರಿಗಳಾದ ಶ್ರೀನಾಥ್, ಪಿಎನ್ ಶಾಲಿನಿ, ಮಾಜಿ ನಗರಸಭೆ ಸದಸ್ಯರು ಎನ್ವಿ ಶ್ರೀಧರ್, ನಿವೃತ್ತ ಶಿಕ್ಷಕರು ತಿಪ್ಪಯ್ಯ, ಸೊನ್ನವಾಡಿ ಮುನಿರಾಜು, ವಕೀಲರು ಜಯಪ್ಪ, ಬಿಜೆಪಿ ಮುಖಂಡ ಸತೀಶ್, ಶ್ರೀನಿವಾಸ್ ಬಾಬು, ಗೀತಾ ಮತ್ತು ಶಾಲೆಯ ಶಿಕ್ಷಕರು, ಸಿಬ್ಬಂದಿ ವರ್ಗದ ಹಾಜರಿದ್ದರು. ಪ್ರಕೃತಿಯಿಂದ ಏನೆಲ್ಲವನ್ನೂ ಪಡೆದು ಭವ್ಯ ಸೌಂದರ್ಯವನ್ನು ಹಾಳುಗೆಡುವಲು ಹೊರಟರೆ ನಿನಗೆ ವಿನಾಶ ಕಟ್ಟಿಟ್ಟ ಬುತ್ತಿ. ಎಳೆಯ ಮಕ್ಕಳಂತಿರುವ ಆ ಮರಗಳ ಕೈಕಾಲುಗಳನ್ನು ಕತ್ತರಿಸಬೇಡ. ನಿನ್ನ ಉದ್ಧಾರಕ್ಕೆ ಬಂದ ವರ ಈ ಮರ, ಇದನ್ನು ಮರೆಯದೇನು. ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಪ್ರಯುಕ್ತ ವಿಶ್ವ ಪರಿಸರ ದಿನಾಚರಣೆ ಈ ದಿನ ಮುಳಬಾಗಿಲು ತುಂಬ ಸುಪ್ರಸಿದ್ಧ ಶಾಲೆ ಶ್ರೀ ಬಳೆಚಂಗಪ್ಪ ಪ್ರಾಥಮಿಕ ಶಾಲೆ ಮತ್ತು ನೂತನ ಪ್ರೌಢಶಾಲೆ ಅಂತ ಹೊಸ ಈ ಭಾಗದಲ್ಲಿ ಒಳ್ಳೆಯ ಹೆಸರು ಕೀರ್ತಿ ಮಾಡಿರ್ತಕ್ಕಂಥ ಶಾಲೆಗಳು. ಈ ಶಾಲೆಯಲ್ಲಿ ಪೂಜನೀಯ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಶ್ರೀ ಜಯರಾಮ್ ಮಾಸ್ಟ್ರು ಈ ಶಾಲೆಯನ್ನು ಮೊದಲು ಆದರ್ಶ ಶಾಲೆಯಾಗಿ ಇಡೀ ತಾಲೂಕಿನಲ್ಲೇ ಒಳ್ಳೆ ಆದರ್ಶ ಶಾಲೆಯಾಗಿ ಇದು ಒಳ್ಳೆಯ ಹೆಸರು ಪಡೆದಿರತಕ್ಕಂಥ ಒಂದು ಪವಿತ್ರವಾದಂಥ ಒಂದು ವಿದ್ಯಾ ದೇಗುಲ ಅಂತ ಹೇಳಬಹುದು. ಇಂಥ ಒಂದು ದೇಗುಲ, ಈ ದೇವಾಲಯ ಅಂದರೆ ವಿದ್ಯೆ ದೇವಾಲಯ ಅಂತ ಹೇಳ್ತೀವಿ. ಈ ಶಾಲೆಯನ್ನು ನಿರ್ಮಾಣ ಮಾಡೋದರಲ್ಲಿ ಈ ಭಾಗದ ಸುತ್ತಮುತ್ತಲು ಅನೇಕ ಹಿರಿಯರು ಪೂಜ್ಯನೀಯರು ದಾನ ಧರ್ಮಗಳ ಮುಖಾಂತರ ಆ ಕಾಲದಲ್ಲಿ ಶಾಲೆ ತೆರೀಬೇಕು ಅಂತ ಎಷ್ಟೋ ದೊಡ್ಡ ದೊಡ್ಡ ಕುಟುಂಬಗಳವರ ಆಶೀರ್ವಾದದೊಂದಿಗೆ ಈ ಬಳೆ ಚಂಗಪ್ಪ ಅಂತ ಏನೋ ಅವರ ಹೆಸರಿನಲ್ಲೇ ಇದೆ, ದಾನ ಧರ್ಮ ಏನಿದೆ. ಚಂಗಪ್ಪ ಅವರು ಬಳೆ ಮಾರಾಟ ಮಾಡೋ ಕಾಲಕ್ಕೆ ಈ ಭಾಗದಲ್ಲಿ ಶಾಲೆ ತೆರೀಬೇಕಂತ ಮಾಡಿರ್ತಕ್ಕಂಥ ಶಾಲೆ. ಈ ಶಾಲೆಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಮಕ್ಕಳನ್ನ ಮತ್ತು ಪೋಷಕರನ್ನ ಒಳ್ಳೆಯ ದಿಕ್ಕು ದಾರಿಯನ್ನು ತೋರಿಸಿದಂಥ ಪೂಜನೀಯ ಗುರುಗಳಾಗಿರ್ತಕ್ಕಂಥ ಜಯರಾಮ್ ಮಾಸ್ಟ್ರು ಏನು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು. ಅವರು ಇಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಬೋಧಿಸಿರೋದ್ರಿಂದ ಅವರ ಹೆಸರು ಕೀರ್ತಿ ಶಾಶ್ವತವಾಗಿ ಉಳಿದಿದೆ. ಇನ್ನು ವೇದಿಕೆಯಲ್ಲಿ ಅನೇಕ ಗುರು ಹಿರಿಯರಿದ್ದಾರೆ, ಪೂಜನೀಯ ಎಲ್ಲ ಸಂಘಟನಾಕಾರರಿದ್ದಾರೆ ಮತ್ತು ಪತ್ರಿಕೋದ್ಯಮದವರಿದ್ದಾರೆ ಮತ್ತು ಅರಣ್ಯ ಇಲಾಖೆಯವರು ಇದ್ದಾರೆ. ಈಗಾಗಲೇ ಅವರ ಒಂದು ಕೊಡುಗೆ ಈ ಭಾಗದಲ್ಲಿ ಎಲ್ರಿಗೂ ಗೋಚರ ಆಗ್ತಾ ಇದೆ. ವಿಶೇಷವಾಗಿ ಡಿವಿಜಿ ಕನ್ನಡ ಸಂಘದ ನಿಜವಾಗಿ ಈ ಭಾಗದಲ್ಲಿ ಇಂಥ ಕಾರ್ಯಕ್ರಮಗಳು ಸಾವಿರಾರು ಕಾರ್ಯಕ್ರಮಗಳು ಮಾಡಿದಂಥ ಕೀರ್ತಿ ಶ್ರೀ ಮಧುಸೂದನ್ ರವರು, ಅವರಿಗೆ ಸಲ್ತಕ್ಕಂಥದ್ದು. ಅವರು ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಸಾಯಂಕಾಲ ಈ ಸುಂದರ ಸಂಜೆಯಲ್ಲಿ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರಬೇಕಂತೇಳಿ ಇದನ್ನು ವ್ಯವಸ್ಥೆ ಮಾಡಿ ಈ ಶಾಲೆಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಶಾಲಾ ಸಿಬ್ಬಂದಿ ಮತ್ತು ಶಾಲೆಯವರ ಒಂದು ಸಂಪೂರ್ಣ ಬೆಂಬಲದೊಂದಿಗೆ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ವಿಶೇಷವಾಗಿ ಇನ್ನು ಭಾಷಣದಲ್ಲಿ ಸಮಯದ ಇನ್ನಾಗಲೇ 2 ನಿಮಿಷ ಆಗೋಯ್ತವೆ. ಏನೋ ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಈ ಲೋಕದ ಹಿತಕ್ಕೆ ಕಬೀರ, ಅದು ಈ ಲೋಕದ ಹಿತಕ್ಕೆ. ಕಬೀರ್ ಅವರು ಇಡೀ ವಿಶ್ವ ಮೆಚ್ಚುವಂಥ ಸಾಹಿತಿಗಳು. ಅವರು ಹೇಳಿರ್ತಕ್ಕಂಥದ್ದು ಪರಿಸರ. ಇವತ್ತು ಈ ಪರಿಸರ ಬಗ್ಗೆ ನಾವು ಒಂದು ಅನಾದಿ ಕಾಲದಲ್ಲಿ ಈ ಒಂದು ದೇಶಗಳ ರಾಜ ಮಹಾರಾಜರ ಕಾಲದಲ್ಲೇ ಏನೋ ಆವತ್ತು ಮರಗಳನ್ನು ಕಡಿತೀವಿ ಅಂತ ಹೇಳಿದ್ರೆ ಆವತ್ತು ಆ ಮರಗಳನ್ನು ಕಡಿಬಾರ್ದಂತೇಳಿ ಎಷ್ಟೋ ತಾಯಂದಿರುವಾಗಿ ಆ ಮರಗಳನ್ನು ದಬ್ಬಿಕೊಂಡು ಇವು ನಮ್ಮ ವೃಕ್ಷ ದೇವತೆಗಳು, ಇವೇ ನಮ್ಮ ಉಸಿರು ಅಂತ ಅದನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ತಮ್ಮ ಪ್ರಾಣತ್ಯಾಗಗಳನ್ನು ಮಾಡಿರ್ತಕ್ಕಂಥದ್ದನ್ನೆಲ್ಲ ಕೂಡ ನಾವು ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಪ್ರಕಟವಾಗಿರ್ತಕ್ಕಂಥದ್ದನ್ನೆಲ್ಲ ನಾವು ನೋಡಿದ್ದೀವಿ. ವೃಕ್ಷ ದೇವತೆ ತಾಯಿ ಮೊದಲನೇ ಸ್ಥಾನ, ಭೂಮಿ ತಾಯಿ ವೃಕ್ಷ, ಇವಕ್ಕೆ ಎಷ್ಟೊಂದು ಪ್ರಾಶಸ್ತ್ಯ ಇದೆ, ಎಷ್ಟೊಂದು ದೈವಶಕ್ತಿ ಇದೆ. ಇದನ್ನು ಯಾಕೆ ನಾವು ಕಾಪಾಡ್ಕೋಬೇಕು ಅನ್ನೋದು ಮೊದಲು ನಾವು ಈ ಮಕ್ಕಳಿಗಾಗಲಿ ಸಂಪೂರ್ಣ ಎಲ್ರಿಗೂ ಅರಿವಾಗಬೇಕು. ಏನು ಇವತ್ತು ಪ್ರಪಂಚ ಎದುರಿಸ್ತಾ ಇರ್ತಕ್ಕಂಥ ವಾಯು ಮಾಲಿನ್ಯ, ಜಲ ಮಾಲಿನ್ಯ,
ಪ್ರಕೃತಿಯಲ್ಲಿ ಎಷ್ಟೊಂದು ಮಾಲಿನ್ಯಗಳು ಇವತ್ತು ಕಾಡ್ತಾ ಇದೆ. ಆ ಮಾಲಿನ್ಯಗಳಿಂದ ಎಂಥ ರೋಗಗಳು ನಾವು ತುತ್ತಾಗಿದ್ದೀವಿ. ಆ ರೋಗಗಳು ಯಾವ ರೀತಿ ನಮ್ಮನ್ನು ಆವರಿಸಿದಾವೆ. ಈ ಪ್ರಕೃತಿಯ ಮಡಲಲ್ಲಿ ನಾವು ಇವತ್ತು ಮಕ್ಕಳಾಗಿ ಬೆಳೆದು ಈ ಪ್ರಕೃತಿಯನ್ನು ಆರಾಧಿಸಿ ಪೂಜಿಸಿ ಅದನ್ನು ಸರ್ವಸ್ವ ಅಂದಿದ್ರೆ ನಮಗೆ ಈ ರೋಗಗಳು ಬರ್ತಾ ಇಲ್ಲೇನೋ. ಮತ್ತೆ ಮುಂದಿನ ಜನ್ಮಕ್ಕೆ ಮುಂದಿನ ಪೀಳಿಗೆಗಳಿಗಾದರೂ ಈ ರೋಗಗಳನ್ನು ದೂರ ಮಾಡಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಮರ ಗಿಡ ಬಳ್ಳಿಗಳನ್ನು ಬೆಳೆಸುವಂಥದ್ದಾಗಬೇಕು. ಪೂರ್ಣ ತ್ಯಾಗವೇ ಪರಮಾದರ್ಶ, ಅಲ್ಲಿ ನಾನು ಎಂಬುದೇ ಇಲ್ಲ, ಎಲ್ಲವೂ ನೀನೇ ಅಂತ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಅನೇಕ ಹಿರಿಯರು ಅನೇಕ ಸಾಧು ಸಂತರು ಹೇಳಿರ್ತಕ್ಕಂಥ ವಿಚಾರಗಳನ್ನು ನಾವು ಆವಾಗ ಮನನ ಮಾಡಿಕೊಂಡು ಪ್ರಕೃತಿಯಲ್ಲಿ ನಾವು ಮಕ್ಕಳ ಥರ ಆ ಪ್ರಕೃತಿ ತಾಯಿಯ ಮಡಲಲ್ಲಿ ನಾವು ಸದಾ ಬೆಳೀಬೇಕು. ಮುಂದಿನ ಪೀಳಿಗೆಗೆ ಒಳ್ಳೆಯ ಆದರ್ಶವಾಗಿ ನಾವು ಇಂಥ ಕಾರ್ಯಕ್ರಮಗಳು ಮಾಡಿ ಪ್ರತಿ ಮನೆಗೂ ಕೂಡ ಮರ ಗಿಡ ಬಳ್ಳಿಗಳನ್ನು ಬೆಳೆಸೋ ಮುಖಾಂತರ ಏನು ಕಾಂಕ್ರೀಟ್ ಬಿಲ್ಡಿಂಗ್ಗಳಲ್ಲಿ ಏನಿದ್ದೀವಿ ಆ ಕಾಂಕ್ರೀಟ್ ಬಿಲ್ಡಿಂಗ್ಗಳು ಮತ್ತೆ ನಾವು ಪರಿಸರ ಮನೆಗಳಾಗಿ ರೂಪುಗೊಳ್ಳೋ ರೀತಿಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹೊರಡಬೇಕು. ಇವತ್ತು ಅರಣ್ಯ ಇಲಾಖೆಯವರು ಆ ದಿಕ್ಕಲ್ಲಿ ಅವರ ಪರಿಶ್ರಮ ಇದೆ. ಇವತ್ತು ರಾಜ್ಯದಲ್ಲಿ ಎಲ್ಲೆಲ್ಲಿ ಭೂಮಿಗಳು ಒತ್ತುವರಿ ಆಗಿದಾವೋ ಅಕ್ರಮವಾಗಿ ಯಾರು ಭೂ ಮಾಲೀಕರು ಏನೋ ಅನೇಕ ಸಾವಿರ 500 ಎಕರೆಗಳು 200-300 ಎಕರೆಗಳು ಒತ್ತುವರಿ ಮಾಡಿಕೊಂಡು ಇವತ್ತು ರಾಜಾರೋಷವಾಗಿ ಅರಣ್ಯವನ್ನು ಇವತ್ತು ಅಕ್ರಮವಾಗಿ ಸ್ವಾಧೀನಪಡಿಸ್ಕೊಂಡಿರ್ತಕ್ಕಂಥದ್ದನ್ನು ಬಿಡಿಸಲಿಕ್ಕೆ ಹೊರಟಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ. ಆದರೆ ಸಣ್ಣ ರೈತರ ಭೂಮಿಗಳನ್ನು ಏನೋ ಅವರ ದಾಖಲೆಗಳಿದ್ದು ಅವರ ಏನೋ ಅದೇ ಜೀವನಾಧಾರ ಇದ್ದು ಅವರಿಗೆ ಬದುಕು ಅದೇ ಆಗಿರುವಾಗ ಅದನ್ನೆಲ್ಲ ಕೂಡ ಉಳಿಸ್ಕೊಳ್ತಕ್ಕಂಥದ್ದು ಬೆಳೆಸ್ಕೊಳ್ತಕ್ಕಂಥದ್ದು ನಮ್ಮ ಎಲ್ಲರ ಸಣ್ಣ ರೈತರ ಹಕ್ಕು. ಆದರೆ 1000 ಎಕರೆಗಳು 500 ಎಕರೆಗಳು ಭೂಮಿಗಳನ್ನು ಒತ್ತುವರಿ ಮಾಡಿಕೊಂಡಿರೋವನ್ನ ಮೊದಲನೇದಾಗಿ ನೀವು ಅವರಿಂದ ಬಿಡಿಸ್ಕೊಳ್ಳೋದಕ್ಕೆ ಅರಣ್ಯ ಇಲಾಖೆ ಪ್ರಯತ್ನ ಪಡಬೇಕು. ಅದಕ್ಕಾಗಿ ಸುಪ್ರೀಂ ಕೋರ್ಟು ಹೈಕೋರ್ಟು ಮತ್ತು ವಿಶ್ವದಲ್ಲೇ ಏನೋ ಅನೇಕ ಸಂಸ್ಥೆಗಳು ಇವತ್ತು ಹುಟ್ಟುಕೊಂಡು ಬಂದಿದ್ದಾವೆ. ಪರಿಸರ ಸಂರಕ್ಷಣೆ ಹೆಸರಿನಲ್ಲಿ ಇವತ್ತು ಅನೇಕ ಭೂಮಿಗಳು ಇವತ್ತು ಹಸರಾಗಿಸಲಿಕ್ಕೆ ಕಾರಣಕರ್ತರಾಗಿದ್ದೀರಾ. ಆ ಅರಣ್ಯ ಇಲಾಖೆಗೆ ಯಾವತ್ತೂ ಕೂಡ ನಾವು ಸಹಕಾರ ಕೊಡಬೇಕು, ಬೆಂಬಲಿಸಬೇಕು ವಿಶೇಷವಾಗಿ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ನನ್ನ ಕರೆಸಿ ಈ 4 ಮಾತು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ರಿಗೂ ವಂದಿಸಿ ನಾನು 4 ಮಾತುಗಳು ಮುಗಿಸ್ತೀನಿ. ಜೈ ಭಾರತ್ ಮಾತೆ.